ಪ್ರೀತಿಯಲ್ಲಿ ನನ್ನ ದೇವಜನರೇ, ಬೆಳಗಿನ ಜಾವದ ಶುಭ ನಮನಗಳು. ಈ ದಿನ ಬೆಳಗಿನ ಜಾವದಲ್ಲಿ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು 118 24ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ವಿವರಿಸುತ್ತದೆ. ಹೌದು, ಪ್ರತಿದಿನವೂ ದೇವರು ಕೊಟ್ಟಂಥದ್ದೇ ದಿನವಾಗಿದೆ. ಏಕೆಂದರೆ ಈ ದಿನವು ಯೆಹೋವನು ಕೊಟ್ಟ ಅಮೂಲ್ಯವಾದ ಕೊಡುಗೆಯಾಗಿದೆ. ದಿನಗಳು ಪ್ರತಿದಿನವೂ ದೇವರು ಕೊಡುವಂಥ ಅಮೂಲ್ಯ ದಿನ. ನಿನ್ನೆ ಓದಿತು ನಾಳೆ ನಮಗೆ ಖಚಿತವಲ್ಲ, ಆದರೆ ಇಂದಿನ ದಿನವು ದೇವರ ಕೃಪೆಯಿಂದ ದೊರಕಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರ ಮೇಲಿನ ನಂಬಿಕೆಯಿಂದ ಈ ದಿನವು ಉಲ್ಲಾಸಪಟ್ಟು ಆನಂದದಿಂದಿರಬೇಕೆಂಬುದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ದೇವರು ಕೊಟ್ಟಂಥ ಪ್ರತಿ ದಿನವೂ ಕೂಡ ಆಶೀರ್ವಾದವಾಗಿಯೇ ಮಾರ್ಪಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಪ್ರತಿಕ್ಷಣ ಪ್ರತಿದಿನ ನಮ್ಮ ಸಂಗಡ, ನಮ್ಮ ಹೃದಯದಲ್ಲಿ, ನಮ್ಮ ಜೊತೆಯಲ್ಲಿ ಓಡಾಡುವ ಒಬ್ಬ ಸ್ನೇಹಿತನ ಥರ ಇರುವಂಥ ದೇವರು ನಮ್ಮ ದೇವರು. ತಂದೆ ದೇವರು ನಮಗೆ ಸ್ನೇಹಿತರು, ತಂದೆಯೂ ಆಗಿದ್ದಾರೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿಯೇ ಸದಾ ನಡೆದು ಹೋಗುವಂಥ ದೇವರಾಗಿದ್ದಾರೆ. ನಮ್ಮ ಜೊತೆಯಲ್ಲಿಯೇ ನಡೆದು ಬರುವಂಥ ದೇವರಾಗಿದ್ದಾರೆ. ಅದನ್ನು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರನ್ನು, ಈ ವಾಕ್ಯ ನೋಡುವ ಪ್ರತಿಯೊಬ್ಬರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮಗೆ ಕಳಿಸಿಕೊಡಿ, ನಾವು ಪ್ರಾರ್ಥಿಸುತ್ತೇವೆ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಚನವನ್ನು ಅನೇಕರಿಗೆ ಹಂಚಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.